ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೂತನ CM DK ಶಿವಕುಮಾರ್ ಅವರು ಏನು ಹೇಳಿದರು ಅಥವಾ ಅವರು ಏನೀಗ ಈ ಒಂದು ಯೋಜನೆ ಕುರಿತಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನೀವು ಕೇಳ್ತಾ ಇದ್ದೀರಾ. ಈಗ ಅವರು ಏನು ಹೇಳಿದ್ರು ಅಂತಂದರೆ ತುಂಬ ಜನ ಕೇಳಿದ್ದೀರಾ, ಇದ್ರ ಬಗ್ಗೆ ಕೇಳಿದ್ದೀರಾ. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಲಿಕ್ಕಾಗಲ್ಲ, ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆದರೆ ಈಗ ಒಂದು ಸದ್ಯಕ್ಕೆ ಸ್ಟಾಪ್ ಮಾಡಿರುವಂಥದ್ದು ಹಣ ಅಲ್ವಾ, ಹಾಗಾಗಿ ತುಂಬ ಜನ ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, 100% ಬರುತ್ತೆ. ಆದರೆ ಐ ಥಿಂಕ್ ಏನೋ ಒಂದು ಗ್ಲಿಚ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎರರ್ ಆಗಿರ್ಬೋದು. ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ನಮ್ಮ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ರು ಅಂತಂದರೆ, ಒಂದು ಸಣ್ಣ ಏನೋ ಒಂದು ಟೆಕ್ನಿಕಲ್ ಎರರ್ ಆಗಿರ್ಬೋದು ಅಥವಾ ಏನೇನೋ ಆಗ್ತಾ ಇರುತ್ತೆ ಕೆಲವು ಬಾರಿ, ನೀವು ಅದಕ್ಕೆಲ್ಲ ತಲೆ ಕೊಡ್ಲಿಕ್ಕೆ ಹೋಗಬೇಡಿ, ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳಿದರು. ಆದರೆ ನಾನು ಒಂದು ವಿಚಾರ ಹೇಳುವಂಥದ್ದು, ಎಷ್ಟು ಜನ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಒಂದು ಬಾರಿ ಕಮೆಂಟ್ ಮಾಡಿ. ಯಾಕಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ದೇನೆ ನಮ್ಗೆ ಹಣ ಬರಬೇಕು ಅಥವಾ ನಾವು ಹಣ ಪಡ್ಕೊಳ್ಬೇಕು, ಈ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಬೇಕು, ಆ ಒಂದು ನೋ ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಥವಾ ನೀವು ಏನು ಮಾಡುವಂಥ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಕರೆಕ್ಟ್. ಹಾಗಾಗಿ ನಾನು ಹೇಳುವಂಥದ್ದು, ಐ ಥಿಂಕ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಾಗ ಮಾತ್ರ ನೀವು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಮೊದಲನೇ ವಿಚಾರ. ಆ್ಯಂಡ್ ಎರಡನೇ ಥಿಂಗ್ಸ್ ಏನಪ್ಪ ಅಂತಂದರೆ, ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಲ್ಲ, ಕೆಲವರದ್ದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್, ಹಿಂಗೆ ಮಾಡಿದರೆ ಆಗಲ್ಲ. ಅರ್ಥ ಆಯ್ತಾ? ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿದ್ರೆ ನಾನು ತುಂಬ ಬಾರಿ ಹೇಳಿದ್ದೀನಿ ಇದನ್ನು. ಎಲ್ಲರೂ ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಅಷ್ಟೇ. ಈಗಿನ ಒಂದು ಬೆಳವಣಿಗೆ ಪ್ರಕಾರ 29, 30, 31, 32 ಕಂತು ಎಲ್ಲದೂ ಕೂಡ ಬರ್ತಾ ಇದೆ. ಆದರೆ ಐ ಥಿಂಕ್ ಇನ್ನೂ ಮುಂದೆ ಜಮಾ ಆಗುವಂಥ ಏನು ಹಣ ಇದೆ ಅದು ನಿಮಗೆ ನಿಲ್ಲುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಆ್ಯಂಡ್ ಪೆಂಡಿಂಗ್ ಹಣ ನಿಮ್ಗೆ ಹಣ ಬರೋದೇ ಇಲ್ಲ ಬಿಡಿ. ಮತ್ತು ಕೆಲವರದ್ದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದರೆ, ನೀವು 100% ಹೇಳ್ತೀನಲ್ಲ, ನೀವು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದರೆ ಹಣ ಜಮೆ ಆಗಿರೋದಿಲ್ಲ ನಿಮಗೆ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ. ನಾನು ಅದೇ ಹೇಳುವಂಥದ್ದು, ಒಂದು ವಿಚಾರ ಹೇಳ್ತೀನಿ, ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಕನ್ಸಿಸ್ಟೆಂಟ್ ಇರಲಿ. ಯಾಕಂತಂದರೆ ಕನ್ಸಿಸ್ಟೆನ್ಸಿ ಆಗಿದ್ದರೆ ನಿಮ್ಗೆ ಹಣ ಜಮೆ ಆಗುತ್ತೆ. ಅಂದರೆ ಏನಂತಂದರೆ ನಿರಂತರವಾಗಿ ಒಂದಿನ ಕೆಲಸ ಮಾಡೋದು, ಡಾಕ್ಯುಮೆಂಟ್ ಸರಿ ಮಾಡೋದು, ಅದು ಏನಂತ ಮಾಡಿದ ದಿವಸ ಮತ್ತೆ ಅದನ್ನೇ ಮಾಡೋದು. ನಾನು ಅದೇ ಹೇಳ್ತೀನಲ್ಲ, ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಥವಾ ಕರೆಕ್ಟಾಗಿ ಯೋಜನೆಯಲ್ಲಿ ಎನ್ರೋಲ್ ಆಗಿದ್ದರೆ ಆ್ಯಂಡ್ ಅರ್ಜಿ ಹಾಕಿದ್ದಿದ್ರೆ ಆರಾಮ್ಸೆ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ಕರೆಕ್ಟ್. ಹಾಗಾಗಿ ಏನೋ ಹೊಸ ಒಂದು CM ಆಗಿರುವಂಥ ನಮ್ಮ DK ಶಿವಕುಮಾರ್ ಅವರು ಈಗ ಏನು ಹೇಳಿದಾರಪ್ಪ ಅಂತಂದರೆ, ಆರಾಮ್ಸೆ ಪೇ ಮಾಡ್ತೀವಿ, ಯಾರೂ ಕೂಡ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ಕರೆಕ್ಟ್. ಯಾರೂ ಕೂಡ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ನಾವು 100% ಆಗಿ ಪೇ ಮಾಡ್ತೀವಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಅಂಥವ್ರು ಎಲ್ಲರಿಗೂ ಕೂಡ ಹಣ ಜಮೆ ಮಾಡ್ತೀವಿ ಅನ್ನುವಂಥದ್ದು ಇದೊಂದು ಖುಷಿ ವಿಚಾರ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನೇನಿದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಐ ಥಿಂಕ್ ನಾನು ಮಾಡ್ತಾಯಿದ್ದೀನಿ, ಯಾಕಂತ ತುಂಬ ಜನರಿಗೆ ಹಣ ಜಮೆ ಆಗಿರಲಿಲ್ಲ. ಹಾಗಾಗಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಐ ಥಿಂಕ್ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನಾನು ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗೇ ಇಲ್ಲ ಅನ್ನುವಂಥದ್ದು ಬೇಡ. ಜಸ್ಟ್ ಥಿಂಕ್ ಮಾಡಿ ಏನು ಆಗ್ತಾ ಇದೆ, ಅಥವಾ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಅಥವಾ ಅದೇ ನಾನು ಹೇಳಿದ್ನಲ್ಲ, ಒಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಒಂದಿಷ್ಟು ಜನರಿಗೆ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನಂತಂದರೆ ಬಗ್ಸ್ ಆಗ್ತಾ ಇರುತ್ತೆ, ಅಥವಾ ಏನೋ ಈಗ ಒಂದು ಸ್ಟಕ್ ಆಗ್ತಾ ಇರುತ್ತೆ. ಅಂದರೆ ಈಗ ಹಣ ಜಮೆ ಆಗ್ತು ಅನ್ನುವಂಥರಲ್ಲೇ ಅದು ಅಲ್ಲೇ ಸ್ಟಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಸ್ಟ್ ಹಣ ಜಮೆ ಆಗುತ್ತೆ, DBT ಮುಖಾಂತರ ಪುಷ್ ಆಗಬೇಕಷ್ಟೇ. ಜಸ್ಟ್ ಫ್ಯೂ ಡೇಸ್, ಅಂದರೆ ಒಂದಿಷ್ಟು ದಿನ ಏನಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ, ಆರಾಮ್ಸೆ ಒಂದೊಳ್ಳೆ ಹಣ ಎಲ್ಲರೂ ಕೂಡ ಪಡೆದುಕೊಳ್ಬೋದು. ನನ್ನ ಒಂದು ಒಪಿನಿಯನ್, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಮುಖಾಂತರ ನಾನು ಹೇಳ್ತಾ ಇರುವಂಥದ್ದು, ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬೇಡ. ಆರಾಮ್ಸೆ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಪ್ರಕಾರ ನಾನು ಹೇಳೋದಾದರೆ ಎಲ್ರಿಗೂ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಜಸ್ಟ್ ಥಿಂಕ್ ಮಾಡಿ, ನೀವು ಯೋಚನೆ ಮಾಡಿ, ಆರಾಮ್ಸೆ ಅಷ್ಟೇ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಇದಾದಮೇಲೆ ಒಂದಿಷ್ಟು ಜನ ಹೇಳ್ತಾ ಇದ್ದೀರಾ, ಸರ್ ನಮಗೆ ಹಣ ಜಮೆ ಆಗುತ್ತೇನೋ, ಓಕೆ, 4,000 ಹಣ ಬರುತ್ತೆ ಅಥವಾ ಅದು ಬರುತ್ತೆ ಇದು ಬರುತ್ತೆ, ಓಕೆ. ನಮಗೆ ಹಣ ಈಗ ಪೆಂಡಿಂಗ್ ಹಣ ಇರುವಂಥದ್ದನ್ನು ಏನು ಮಾಡ್ತಾರೆ ಸರ್ಕಾರ? ಈಗ ಈಗಿನ ಹಣ ಬಿಡಿ ಸರ್, ಈಗಿನ ಹಣದ ಕತೆ ಬಿಡಿ, ನಮಗೆ ಹಣ ಜಮೆ ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಅಂದರೆ ಹಣ ಜಮೆ ಆಗುತ್ತೆ ಅಥವಾ ಆಗದೇನೂ ಇರ್ಬೋದು. ಆದರೆ ಈಗಿನ ಹಣ ಬೇಡ, ಹಳೆ ಹಣ ಅಂದರೆ ಮುಂಚಿನ ಹಣ, ಅಂದರೆ ಪೆಂಡಿಂಗ್ ಹಣ ಏನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ.
ಅಂದರೆ ಅದು ನಿಮ್ಮ ಒಂದು ಪ್ರಶ್ನೆ ಅಷ್ಟೇ. ಅದೇ ಏನು ಮಾಡಬೇಕೀಗ, ಅದೇ ಪೆಂಡಿಂಗ್ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಪೆಂಡಿಂಗ್ ಹಣವನ್ನು ಜಮೆ ಮಾಡ್ತಾರಾ ಮಾಡೋದಿಲ್ವೋ ಏನು ಕತೆ ಅನ್ನುವಂಥದ್ದು ತುಂಬ ಜನರಿಗೆ ಇರುವಂಥದ್ದು ಇಲ್ಲಿ. ಹಾಗಾದರೆ ಏನು ಮಾಡ್ಬೇಕು ಹೇಳ್ತೇನೆ ಬನ್ನಿ. ಫಸ್ಟ್ ಬಂದುಬಿಟ್ಟು ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ನಾನು ಆಲ್ರೆಡಿ ಹೇಳಿದೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ 3 ಅಪ್ಡೇಟ್ ಆಗಿರಬೇಕು. ಅಪ್ಡೇಟ್ 100% ಆಗಿರಬೇಕು. ಇಲ್ಲ ಅಂತಂದರೆ ಸರ್ಕಾರ ಅಪ್ರೂವ್ ಕೂಡ ಮಾಡೋದಿಲ್ಲ ಅದಕ್ಕೆ. ಹಾಗಾಗಿ ನಿಮ್ದು ಎಲ್ಲ ಏನು ಡಾಟಾಗಳಿರುತ್ತೆ ಸರ್ಕಾರದ ಹತ್ರ, ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಚೆಕ್ ಮಾಡ್ತಾರೆ. ನಿಮ್ಗೆ ಹಣ ಹಾಕುವಾಗ ಚೆಕ್ ಮಾಡೇ ಮಾಡ್ತಾರೆ. ಹಾಗಾಗಿ ಪ್ರೊಫೈಲನ್ನು ಕೂಡ ಚೆಕ್ ಮಾಡ್ತಾರೆ. ಹಾಗೆ ನೀವು ಯೋಚನೆ ಮಾಡ್ಬೇಕೇನಂತಂದರೆ ನಾನು ಹಣ ಹೆಂಗೆ ಪಡ್ಕೊಳ್ಳೋದು ಅಂತಂದರೆ ಕರೆಕ್ಟಾಗಿ ಪಡ್ಕೊಳ್ಬೇಕು, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಹಾಗಾಗಿ ಅದನ್ನು ಯೋಚನೆ ಮಾಡಿ ಆರಾಮ್ಸೆ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.